ಕರ್ನಾಟಕ ವಿಶ್ವವಿದ್ಯಾಲಯ ಆವರಣದಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತಿರುವ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಜಾಗತಿಕ ಗುಣಮಟ್ಟದಲ್ಲಿ ಕ್ರೀಡಾಂಗಣವಾಗಿ ರೂಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರ್ಮಿಕ ಇಲಾಖೆ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು. ಕರ್ನಾಟಕ ವಿಶ್ವವಿದ್ಯಾಲಯ ಕ್ರೀಡಾಂಗಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡದಾದ ಮತ್ತು ನೈಸರ್ಗಿಕವಾಗಿರುವ ಕ್ರೀಡಾಂಗಣ ನಿರ್ಮಿಸಲು 1996ರಲ್ಲಿಯೇ ಕಾಮಗಾರಿ ಆರಂಭಿಸಲಾಗಿತ್ತು. ತಾಂತ್ರಿಕ ಕಾರಣಗಳಿಂದ ಕೆಲಸ ನಿಂತಿದೆ. ಈಗ ಪುನರ್ ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಮುಂದಿನ 1 ವಾರದಲ್ಲಿ ಜೆಸಿಬಿ ಮೂಲಕ ಕ್ರೀಡಾಂಗಣ ಸ್ವಚ್ಛತೆ ಕಾರ್ಯ ಕೈಗೊಳ್ಳಲಾಗುವುದು. ಕ್ರೀಡಾಂಗಣ ಸೌಂದರೀಕರಣಕ್ಕೆ ಆದ್ಯತೆ ನೀಡಲಾಗುವುದು. ಬಹು ವಿವಿಧ ಕ್ರೀಡೆಗಳನ್ನು ಆಡಲು ಅನುಕೂಲವಾಗುವಂತೆ ಕ್ರೀಡಾಂಗಣ ರೂಪಿಸಲಾಗುವುದು. ಹೆಚ್ಚಿನ ಅನುದಾನಕ್ಕಾಗಿ ಸರ್ಕಾರಕ್ಕೆ ಹೊಸ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಗ್ರೌಂಡ್ ನೋಡ್ತಾ ಇದ್ದೀವಿ, ಈಗ ಒನ್ ಆಫ್ ದ ಬೆಸ್ಟ್ ಗ್ರೌಂಡ್ ಇನ್ ದ ಹೋಲ್ ಆಫ್ ದ ಹಿಸ್ಟ್ರಿ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಬಹುತೇಕ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೌಂಡ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ದಟ್ಸ್ ವಾಟ್ 106 ಮೀಟರ್ಸ್ ಲೆಂತ್ ಇದೆ. ಭಾಳಷ್ಟು ಕನ್ಸ್ಟ್ರಕ್ಷನ್ ಆಲ್ರೆಡಿ ಆಗಿಬಿಟ್ಟಿದೆ. ಬೇಸಿಕ್ ಏನು ಆಗಬೇಕದೆಲ್ಲ ಆಗಿದೆ. ಸೊ ಆಗಿನ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಗೆ ವ್ಯತ್ಯಾಸ ಬಂದ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗಿ ಆ ಮ್ಯಾಟ್ರ್ ಪೆಂಡಿಂಗ್ ಇದೆ, ಕೋರ್ಟ್ನಲ್ಲಿ ಅವರು ಬಿಲ್ ಕೇಳ್ತಾ ಇದ್ದಾರೆ. ಅವರು ಪ್ರಸನ್ನ ಶೆಟ್ಟಿ ಅಂತ ಅವರು ಮಾಲೀಕರವ್ರ ಮಗ, ಅವರಿಗೂ ಮಾತಾಡಿ ಒಂದೇನೋ ಮಾತುಕತೆ ಮಾತನಾಡ್ಬೋದಾ, ಏನೋ ರೀಸಂಧಾನ ಮಾಡ್ಬೋದಂತ ನಾವು ಮಾತನಾಡಿದೆ. ಬಟ್ ಈಗ ಇಲ್ಲಿ ಇಮಿಡಿಯೇಟಾಗಿ ನಾವು ಸ್ವಲ್ಪ ಕ್ಲೀನಿಂಗ್ ಏನೇನೋ ಮಾಡಬೇಕಂತೇಳಿ ಒಂದು ವಿಚಾರ ಮಾಡ್ತಾ ಇದ್ದೀವಿ. ಬಹುತೇಕ 1 ವಾರದಲ್ಲಿ ಕ್ಲೀನಿಂಗ್ ಪ್ರಾರಂಭ ಮಾಡ್ತೀವಿ. ಕ್ಲೀನಿಂಗ್ ಪ್ರಾರಂಭ ಆದಮೇಲೆ ಒಂದು ಲೆವೆಲ್ ಆದಮೇಲೆ ಪುನಃ ಸರ್ಕಾರಕ್ಕೆ ಮನವಿ ಮಾಡಿ ಇದನ್ನು ಯಾವ ರೀತಿ ಬ್ಯೂಟಿಫಿಕೇಷನ್ ಮಾಡಬೇಕು, ಇದು ಒಂಥರ ವರ್ಲ್ಡ್ ಕ್ಲಾಸ್ ಆಗಿ ಅದೊಂದು ಮೈದಾನ ಆಗಬೇಕನ್ನೋದು ನನ್ನ ಅಭಿಪ್ರಾಯ ಇದೆ. ಖಂಡಿತವಾಗಿಯೂ ಸಂಬಂಧಪಟ್ಟಂಥ ಸಚಿವರು ಕೂಡ ಇಲ್ಲಿ ಕರ್ಕೊಂಬರ್ತೀನಿ. ಆಮೇಲೆ CSRನಲ್ಲಿ ಎಲ್ಲ ಇಂಡಸ್ಟ್ರಿಯಲ್ಲಿ ಮಾತನಾಡಿ ಒಂದು ಉನ್ನತವಾದ ಒಂದು ಇಂಟರ್ನ್ಯಾಷನಲ್ ಆದಂಥ ಒಂದು ಪ್ಲೇ ಗ್ರೌಂಡ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ KB ಗುಡಸಿ, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ NY ಮಟ್ಟಿಹಾಳ, ಕರ್ನಾಟಕ ವಿಶ್ವವಿದ್ಯಾಲಯ ಕ್ರೀಡಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ BM ಪಾಟೀಲ್ ಸೇರಿದಂತೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.